ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಮುಂದೆ ಮಾಡೋ ನೋಟಿಫಿಕೇಷನ್ಗಾಗಿ. ಓಕೆ, ನಾನಿವಾಗ ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಏನಾದರೂ ಐಡಿಯಾ ಇದೆಯಾ ನಿಮಗೆ? ಸೊ ಐಡಿಯಾ ಇಲ್ಲ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನಾನು ಇಲ್ಲಿ ತೋರಿಸ್ತಿರೋ ಪಿಕ್ಚರ್ ಕವರ್ ಆಗಿದೆ. ಸೊ ಇವಾಗ ನಾನು ಬಂದು ಆ್ಯಕ್ಚುಲಿ ಹೊಸ ಸ್ವಿಂಗ್ ಮಿಷಿನ್ನ ತೊಗೊಂಡಿದ್ದೀನಿ. ಅದು ಬಂದು ನನ್ನ ಕಾಲೇಜ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳಿ ತೊಗೊಂಡಿದ್ದೀನಿ. ನಾನು ಬಂದು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದೀನಿ. ಸೊ ಏನಾದ್ರೂ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ID ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಬಂದು DM ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ID ಬಂದು ಚಂದುಗೌಡ 36 ಅಂತ ಹೇಳಿ. ಇವಾಗ ನಾನು ಇಲ್ಲಿ ಮುಂದೆ ನಾನು ನಿಮಗೆ ನಮ್ಮದು ಹೊಸ ಸ್ವಿಂಗ್ ಮಿಷಿನ್ನ ತೋರಿಸಿದ್ದೀನಿ. ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ವೀಡಿಯೋ ಮಾಡಬೇಕಿತ್ತು, ಬಟ್ ಡೆಮೋ ಅವ್ರು ಬಂದು ಅನ್ಬಾಕ್ಸ್ ಮಾಡಿಬಿಟ್ರು. ಸೊ ನಾನು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾನು ನಿಮ್ಗೆ ಮಾಡ್ತಿದ್ದೀನಿ, ಓಪನ್ ಮಾಡ್ತಿದ್ದೀನಿ ನೋಡಿ. ಆ್ಯಕ್ಚುಲಿ ಇದು ಬಂದು ನನ್ನ ಹೊಸ ಸ್ವಿಂಗ್ ಮೆಷಿನ್ನು. ಆ್ಯಕ್ಚುಲಿ ಹಳೇದು ಕೂಡ ಇತ್ತು, ಬಟ್ ಇದು ಅಮ್ಮ ಯೂಸ್ ಮಾಡ್ತಾರೆ. ಬಟ್ ನನಗೆ ಹೊಸದು ಬೇಕಿತ್ತು. ಆ್ಯಕ್ಚುಲಿ ನಾನು ಕಾಲೇಜಿಗೆ ಕ್ಯಾರಿ ಮಾಡೋ ಅಂಥದ್ದು ಬೇಕಿತ್ತು. ಸೊ ನಾನು ಇದನ್ನು ತೆಗೆಸ್ಕೊಂಡಿದ್ದೀನಿ. ಈಗ ನೋಡ್ತಿದ್ದೀರಲ್ವ, ಇದು ಒಂದು ನನ್ನದು ಹೊಸ ಸ್ವಿಂಗ್ ಮೆಷಿನ್ನು. ಏನಂತ ಹೇಳಿದ್ರೆ ಇದು ನನಗೆ ಆ್ಯಕ್ಚುಲಿ MRP ಪ್ರೈಸ್ ಬಂದು 17,000 ಇರೋದು. ಸೊ ಆ್ಯಕ್ಚುಲಿ ನಮಗೆ ಗೊತ್ತಿರೋರಾದ್ರಿಂದ ನಮಗೆ ಇದನ್ನು 13,000ಗೆ ಕೊಟ್ಟಿದ್ದಾರೆ. ಇದ್ರ ಮಿಷಿನ್ ಜೊತೆಗೆ ನಮಗೆ 4 ಟೈಪ್ಸ್ ಆಫ್ ಪ್ರೆಷರ್ ಫುಡ್ ಕೊಟ್ಟಿದ್ದಾರೆ. ಜಿಗ್ಜ್ಯಾಗು, ಹಾಗೆ ಇದು ನಾರ್ಮಲ್ಲು, ಬಟನ್ ಹೋಲ್ದು, ಮತ್ತು ಇನ್ನೂ ಒಂದಷ್ಟು ಎಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಓಕೆ ಬನ್ನಿ, ಇವಾಗ ನಾನು ಸ್ವಿಂಗ್ ಮೆಷಿನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿದೆಯಲ್ಲ, ಇದು ಬಂದು ನಾನು ತೊಗೊಂಡಿರೋದು ಉಷಾ ಮೆಷಿನ್ದು. ಸೊ ಓಕೆ, ಉಷಾದಲ್ಲಿ ನಾನು ತೊಗೊಂಡಿದ್ದು ಎಕ್ಸೆಲ್ ಡಿಕ್ಸ್ ಅಂತ ಹೇಳಿ, ಎಕ್ಸೆಲ್ ಡಿಕ್ಸ್ ಮಾಡೆಲ್ಲು. ಸೊ ಇದರಲ್ಲಿ ಏನು ಫೆಸಿಲಿಟೀಸ್ ಅಂದರೆ 21 ಟೈಪ್ಸ್ ಆಫ್ ಸ್ಟಿಚಸ್ನ ನಾವು ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ ನೋಡ್ತಿದ್ದೀರಾ, ಇದು ಬಂದು ಸ್ಟಿಚಸ್ಸು. ಓಕೆ, ಇದು ಬಂದು ಬಟನ್ ಹೋಲು. ಈ 3 ಬಂದು ನಮಗೆ ಬಟನ್ ಹೋಲು. ಇದು ಸೈಡ್ದು ಆ ಕಡೆ ಈ ಕಡೆ ಸೈಡು ಎಡ್ಜಸ್ ಫಿನಿಷಿಂಗ್ ಮಾಡೋದಕ್ಕೆ, ಇದು ಮೇಲೆ ಎಡ್ಜಸ್ ಫಿನಿಷಿಂಗ್ ಮಾಡೋದಕ್ಕೆ. ಓಕೆನಾ. ನೆಕ್ಸ್ಟ್ ಇದು ಬಂದು ನಂಬರ್ A ಬಂದು ನಾರ್ಮಲ್ ಸ್ಟಿಚ್ ಮಾಡೋದಕ್ಕೆ, ಅದು ಮಿಡಲಲ್ಲಿ ಬರುತ್ತೆ. ಹಾಗೆ ನಂಬರ್ B ಬಂದು ಇದು ಕೂಡ ನಾರ್ಮಲ್ ಸ್ಟಿಚಿಂಗು ಸೈಡಲ್ಲಿ ಬರುತ್ತೆ ಅಷ್ಟೇ. C ಬಂದು ಜಿಗ್ಜ್ಯಾಗ್ ಸ್ಟಿಚಸ್ಸು. ಓಕೆ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಜಿಗ್ಜ್ಯಾಗ್ ಮಾಡೋದಕ್ಕೆ. ಹಾಗೆ ನಾವೇನಾದ್ರು ಎಂಬ್ರಾಯ್ಡ್ರಿ ಮಾಡ್ತೀವಿ ಅಂದರೆ ಅದಕ್ಕೂ ಜಿಗ್ಜ್ಯಾಗ್ ಸ್ಟಿಚಸ್ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ D ಬಂದು ಸೇಮ್ ಜಿಗ್ಜ್ಯಾಗ್ ಸ್ಟಿಚಸ್ ಬಟ್ ಆಲ್ಸೋ ಡೆಕೋರೇಟಿವ್ ಸ್ಟಿಚ್ಚು. ನೆಕ್ಸ್ಟ್ ಬಂದು ಈಲು ಕಾಣಿಸ್ತಿದೆ ನಿಮಗೆ, ಇದು ಬಂದು ಡೆಕೋರೇಟಿವ್ ಸ್ಟಿಚಸ್ಸು, ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟು F, G ಎರಡು ಕೂಡ ಡೆಕೋರೇಟಿವ್ ಸ್ಟಿಚಸ್ಸು, ನಿಮಗೆ ಅದು ಜಿಗ್ಜಾಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಕೆಳಗಡೆ G ಕೆಳಗೆ F ಕೆಳಗೆ ಎಲ್ಲ ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಅದು ಸ್ಟಿಚಸ್ ಏನಂದರೆ ಅದು ಸೇಮ್ ಸ್ಟಿಚಸ್ಸೇ ಆ್ಯಕ್ಚುಲಿ, ಬಟ್ ಏನಂದರೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಬಟ್ ಲಿಟಲ್ ಬೇರೆ ಬೇರೆ ಥರ ಡಿಸೈನ್ಸ್ ಕೊಡುತ್ತೆ ನಮಗೆ ಅಷ್ಟೇ. ಬಟ್ ಒಂಥರ ಎಂಬ್ರಾಯ್ಡ್ರಿ ಮಾಡೋದಕ್ಕಂತೂ ಹೆವಿ ಯೂಸ್ ಆಗುತ್ತೆ. ಇದಕ್ಕಿಂತ ಇನ್ನೂ ಜಾಸ್ತಿ ಇದೆ ಮಿಷಿನ್ಸ್ ಇದೆ, ಇನ್ನೂ ಜಾಸ್ತಿ ಸ್ಟಿಚಸ್ ಇದೆ, ಬಟ್ ನನಗಿದು ಸಾಕು ಅಂತ ಹೇಳಿ ನಾನು ಇದು ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ನೋಡ್ತಿದ್ದೀರಲ್ವ, ಇದು ರಿವರ್ಸು. ಆ್ಯಕ್ಚುಲಿ ಎಂಡಿಂಗಲ್ಲಿ ಓವರ್ಲಾಕ್ ಮಾಡ್ತೀರಾ ಅಲ್ವಾ, ಸೊ ಆವಾಗ ಇದನ್ನು ಹಿಂಗೆ ಅಂದರೆ ಸೊ ಅದು ಹೊಲಿಗೆ ಬಿಚ್ಚೋಗದೆ ಇರೋ ಥರ ನೋಡ್ಕೊಳುತ್ತೆ. ನೆಕ್ಸ್ಟ್ ಇದು ಬಂದು ಸ್ಟಿಚ್ ಲೆಂತು. ಆ್ಯಕ್ಚುಲಿ ಇದು ಇದರಲ್ಲಿದೆ SXಲ್ಲಿ. ನೆಕ್ಸ್ಟು ನಾವು ಇದನ್ನು ಇಲ್ಲಿ ಎಸ್ಸಿಂದ ಈ ಕಡೆ ಮೂವ್ ಮಾಡಿದ್ರೆ ಮೂವ್ ಆಗೋಲ್ಲ. ಆ್ಯಕ್ಚುಲಿ ನಾವು ರಿವರ್ಸೇ ಬರಬೇಕು. ಹಿಂಗೆ ನಾವು ಯಾವ ಸ್ಟಿಚಸ್ಗೆ ಯಾವ್ಯಾವ ಪ್ರಾಪರ್ ಇರುತ್ತೆ ಅದನ್ನು ನಾವು ನಿಲ್ಲಿಸ್ಕೋಬೇಕು ಆ್ಯಕ್ಚುಲಿ ಇಲ್ಲಿ. ಓಕೆ, ನೆಕ್ಸ್ಟ್ ಇದು ಬಂದು ಅಲ್ಲಿ ನೋಡಿದ್ವಿ ಅಲ್ವಾ ನಾವು ಸ್ಟಿಚಸ್ಸು, ಲೈಕ್ ಎ ಅಂತ ಇಲ್ಲಿದೆ. ಆ್ಯಕ್ಚುಲಿ A ಅಂತ ಇಲ್ಲಿದೆ, ಅದನ್ನು ನಾವು A ಬೇಕಂದರೆ A ಮಾಡ್ಕೋಬೋದು, B ಬೇಕಂದರೆ B, ಆ್ಯಕ್ಚುಲಿ C ಬೇಕಂದರೆ C.
ಆ್ಯಕ್ಚುಲಿ ಈ ಥರ ನಮ್ಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೋಬೇಕು ಇದರಲ್ಲಿ. ಹಾಗೆ ಇದು ನೋಡ್ತಿದ್ದೀರಾ, ಇದು ಬಂದು ಟೆನ್ಷನ್ನು. ಸ್ಟಿಚ್ಚು ಏನಾದ್ರು ಏರುಪೇರು ಆಯ್ತು ಅಂದರೆ ನಾವು ಇದನ್ನ ಸರಿ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಾ, ಇದು ನೀಡಲ್ಲು, ಪ್ರೆಷರ್ ಫುಡ್ಡು, ನೀಡಲ್ಲು, ಎಕ್ಸೆಟ್ರಾ ಎಕ್ಸೆಟ್ರಾ. ಆ್ಯಕ್ಚುಲಿ ಇದರಲ್ಲಿ ಫೀಚರ್ ಏನಿದೆ ಗೊತ್ತಾ, ಆ್ಯಕ್ಚುಲಿ ಇದನ್ನು ಹಿಂಗೆ ಇದು ಒಂದು ಥ್ರೆಡ್ ಪೋನ್ಸ್ ಅದಾಯ್ತಾ, ಸೊ ಇದು ಇರುತ್ತೆ, ಕ್ಲೋಸ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಬಾಬಿನು ಕೇಸ್ ಹಾಕಿ ಕೊಡೋದು. ಆ್ಯಕ್ಚುಲಿ ಇದಕ್ಕೆ ನಾರ್ಮಲ್ ಬಾಬಿನ್, ಲೋ ಸ್ಪೀಡ್ದು ಬಾಬಿನ್ ಕೇಸು ಮತ್ತು ನೀಡಲೆಲ್ಲ ಲೋ ಸ್ಪೀಡ್ದು ಆದ್ರೂ ಆಗುತ್ತೆ. ಅದಕ್ಕೇನು ಅದಕ್ಕೆ ಆದಂಥ ನೀಡಲ್ಸ್ ಏನು ಬೇಕಾಗಿಲ್ಲ ಇದರಲ್ಲಿ. ನೆಕ್ಸ್ಟ್ ಬನ್ನಿ, ಇದರಲ್ಲಿ ಏನೇನು ಕೊಟ್ಟಿದ್ರು, ಸ್ವಿಂಗ್ ಮಿಷಿನ್ ತೊಗೊಂಡಾಗ ಅದ್ರ ಜೊತೆ ಏನೇನು ಕೊಟ್ಟಿದ್ರು ಅಂತ ನೋಡೋಣ. ಆ್ಯಕ್ಚುಲಿ ನಮಗೆ ಸ್ವಿಂಗ್ ಮಿಷಿನ್ ಜೊತೆ ಇಷ್ಟು ಐಟಮ್ಸ್ನ ಕೊಟ್ಟಿದ್ದಾರೆ. ಇದು ಬಂದು ಎಕ್ಸ್ಟ್ರಾ ಪ್ರೆಷರ್ ಫುಡ್ಡು, ಇದು ಬೇಡ ನಮಗೆ. ಈಗ ನೋಡ್ತಿದ್ದೀರಲ್ವಾ, ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಯಾವುದು ಅಂತ. ಆ್ಯಕ್ಚುಲಿ ಇದು ಬಂದು ಸೀಮ್ ರಿಪ್ಪರ್, ಸ್ಟಿಚ್ ರಿಮೂವ್ ಮಾಡೋದಕ್ಕೆ ನಮ್ಗೆ ಯೂಸ್ ಆಗುತ್ತೆ. ಹಾಗೆ ಒಂದು ಸೆಟ್ ನೀಡಲ್ ಕೊಟ್ಟಿದ್ದಾರೆ, ಅಂದರೆ ಇನ್ ಕೇಸ್ ನೀಡಲ್ ಏನಾದ್ರು ಬ್ರೇಕ್ ಆದರೆ ಇದನ್ನು ಹಾಕಿ ಯೂಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ಇದು ಬಂದು ಪ್ರೆಷರ್ ಫುಡ್ಡು, ಇದು ಮತ್ತು ಬಟನ್ ಹೋಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಪ್ರೆಷರ್ ಫುಡ್ಡು. ಇದು ಬಂದು ಸ್ಯಾರಿ ಎಮ್ಮಿಂಗ್ದು, ಆ್ಯಕ್ಚುಲಿ ಫಾಲ್ ಹಾಕಿ ಒಬ್ಬರು ಎಮ್ಮಿಂಗ್ ಕೇಳ್ತಾರೆ ಗೊತ್ತಾ, ಆ ಎಮ್ಮಿಂಗ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ ಪ್ರೆಷರ್ ಫುಡ್ಡು. ನೆಕ್ಸ್ಟ್ ಇದು ಜಿಗ್ಜ್ಯಾಗ್ ಪ್ರೆಷರ್ ಫುಡ್. ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ ಜಿಗ್ಜ್ಯಾಗ್ ಅಂದರೆ ಏನಂತ, ಸೊ ಅದ್ರ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗಲ್ಲ. ನೆಕ್ಸ್ಟು ಇದು ಬಂದು ನಮಗೆ ಒನ್ ಸೈಡೆಡ್ ಪ್ರೆಷರ್ ಫುಡ್ ಅಂತಾರೆ. ಏನಕ್ಕೆ ಯೂಸ್ ಅಂದರೆ, ಈಗ ಜಿಪ್ಪಲ್ಲಿ ಅಟ್ಯಾಚ್ ಮಾಡುವಾಗ ನಾವು ನಾರ್ಮಲ್ ಪ್ರೆಷರ್ ಫುಡ್ಡಲ್ಲಿ ಹೊಲಿಯೋದು ಹೆವಿ ಕಷ್ಟ ಆಗುತ್ತೆ, ಆಮೇಲೆ ಬೀಡ್ಸ್ ಇರುವಾಗ ಹೊಲಿಯೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ಈ ಪ್ರೆಷರ್ ಫುಡ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು 3 ಬಾಬಿನ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ, ಅದು ಬಂದು ಪ್ಲಾಸ್ಟಿಕಲ್ಲಿ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಸ್ಟೀಲ್ ಹಾಕಿದ್ರೆ ಸೌಂಡ್ಸ್ ಬರುತ್ತೆ ಅಂತ ಹೇಳಿ ಅವರು ಇದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದು ಸ್ಕ್ರೂ ಡ್ರೈವರ್ ಅಂತ ಹೇಳಿ, ಈಗೇನಾದ್ರು ಪ್ರೆಷರ್ ಫುಡ್ ಎಲ್ಲ ಬಿಚ್ಚಿರ್ತೀವಿ, ನಮಗೆ ಟೈಟಾಗಿ ಹಾಕೋಕ್ಕೆ ಬರಲ್ಲ, ಆವಾಗ ಇದ್ರಲ್ಲಿ ತೊಗೊಂಡು ಟೈಟ್ ಮಾಡ್ಬೋದು, ಆ ಥರ ಇದು. ಓಕೆ, ಮತ್ತು ಇದು ಬಂದು ನಮಗೆ ಮಿಷಿನ್ ಜೊತೆ ಕೊಟ್ಟಿರೋ ಬುಕ್ಸು, ಇನ್ಸ್ಟ್ರಕ್ಷನ್ ಬುಕ್ ಅಂತ ಹೇಳಿ. ಇದನ್ನು ಓಪನ್ ಮಾಡಿದ್ರೆ ನಮಗೆ ಏನಾದ್ರು ಡೌಟ್ ಇದ್ದರೆ ಆ್ಯಕ್ಚುಲಿ ಇಲ್ಲೇ ಎಲ್ಲವೂ ಇದೆ, ಇಲ್ಲೇ ಎಲ್ಲ ಕವರ್ ಆಗುತ್ತೆ. ಅವ್ರು ಬಂದು ಡೆಮೋ ಕೂಡ ನಮಗೆ ಕೊಟ್ಟಿದ್ದಾರೆ, ಸೊ ಹಂಗಾಗಿ ಯಾವುದೇ ರೀತಿಯ ಡೌಟ್ಸ್ ಇಲ್ಲ. ಇಲ್ಲಿ ಡೌಟ್ಸ್ ಇತ್ತಂದರೆ ಈ ಬುಕ್ನ ಒಂದ್ಸಲ ರೆಫರ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ನೋಡ್ತಿದ್ದೀರಾ, ಬುಕ್ಸಲ್ಲಿ ನಾರ್ಮಲ್ ಇದೆ, ಎಲ್ರಿಗೂ ಗೊತ್ತಿರುತ್ತೆ ಬುಕ್ಸ್. ಹೀಗೆ ಎಲ್ಲ ರೀತಿಯೂ ಯಾವ್ಯಾವ ಸ್ಟಿಚಸ್ ಏನೇನು ಯೂಸ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ನಮಗೆ ಡೆಮೋ ಕೊಡೋಕ್ಕೆ ಬಂದಾಗ ನನಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಅಂದ್ಬಿಟ್ಟು ಇದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಬಂದು ಆಪ್ಷನಲ್ ಆಕ್ಸೆಸರೀಸ್ದು ಬುಕ್ಕು. ಅಂದರೆ ಇವಾಗ ಎಂಬ್ರಾಯ್ಡ್ರಿ ಮಾಡೋದಕ್ಕೆಲ್ಲ ನಮಗಿದೆ ಪ್ರೆಷರ್ ಫುಡ್ ಯೂಸ್ ಆಗೋಲ್ಲ. ನಾನು ತೋರಿಸ್ದೆ ಗೊತ್ತಾ ಅಲ್ಲಿ ಆ್ಯಕ್ಚುಲಿ ಎಕ್ಸ್ಟ್ರಾ ಪ್ರೆಷರ್ ಫುಡ್ ಅಂತ. ಸೊ ಈ ಥರ ಪ್ರೆಷರ್ ಫುಡ್ಡು ನಾನು ಆ್ಯಕ್ಚುಲಿ 9 ಪ್ರೆಷರ್ ಫುಡ್ಸ್ ಇದೆ ಇನ್ನು ಎಕ್ಸ್ಟ್ರಾ. ಇಟ್ ಕಾಸ್ಟ್ 5000 ಅರೌಂಡು. ಸೊ ಅದನ್ನು ನಾನು ತೊಗೊಂಡಿದ್ದೀನಿ ಆ್ಯಕ್ಚುಲಿ. ನಾನು ಅದನ್ನು ನಿಮಗೂ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅದ್ರದ್ದು ಫುಲ್ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಕೊಡ್ತೀನಿ. ಬನ್ನಿ ಯಾವ್ಯಾವ ಪ್ರೆಷರ್ ಫುಡ್ ಎಕ್ಸ್ಟ್ರಾ ಇದೆ ಅಂತ ನಾನು ಹೇಳ್ತೀನಿ. ಗ್ಯಾದರಿಂಗ್ ಫೂಟ್ ಇದೆ, 1/4 ಸೀಮ್ ಫೂಟ್ ಇದೆ, ಡಾರ್ನಿಂಗ್ ಫೂಟ್ ಇದೆ, ಬ್ಲೆಂಡರ್ ಫೂಟ್ ಇದೆ, 3-ವೇ ಕಾರ್ಡೆಡ್ ಫೂಟ್ ಇದೆ, ಪಿಂಟಕ್ ಫೂಟ್ ಇದೆ, ಬೀಡಿಂಗ್, ರಿಬ್ಬನ್ನು, ಮತ್ತು ಪೈಪಿಂಗು, ರಫ್ಲರ್, ಈ ಥರ ಫೂಟ್ಸ್ ಇದೆ ನಮಗೆ. ಆ್ಯಕ್ಚುಲಿ ಈ ರಫ್ಲರ್ ಫೂಟ್ ಬಂದು ನಮಗೆ ಅರೌಂಡ್ 3000 ಕಾಸ್ಟ್ ಆಗುತ್ತೆ. ಅದರಿಂದ ಇದನ್ನು ತೊಗೊಳಕ್ಕೆ ಹೋಗಿಲ್ಲ, ಸೊ ಇದು ಹೆವಿ ಕಾಸ್ಟ್ಲಿ. ನೆಕ್ಸ್ಟ್ ನಿಮಗೆ ಆ್ಯಕ್ಚುಲಿ ಮಿಷಿನವ್ರು ಬಂದು ನಮಗೆ ಡೆಮೋ ಕೊಟ್ಟಿರೋ ಸ್ಯಾಂಪಲ್ಸ್ನ ನಾನು ನಿಮಗೆ ತೋರಿಸ್ತೀನಿ.
ಇಲ್ಲಿ ನೋಡ್ತಿದ್ದೀರಾ, ಅವ್ರು ಬಂದು ಎಲ್ಲ ಹೇಳ್ಕೊಟ್ಟು ಸ್ಯಾಂಪಲ್ನ ಡೆಮೋ ಕೊಟ್ಟೋಗಿದ್ದಾರೆ. ಯಾವ್ಯಾವ ಥರ ಸ್ಟಿಚಸ್ ಬರುತ್ತೆ, ಏನೇನು ಯೂಸು ಈ ಮಿಷಿನಿಂದ, ನಾವೇನೇನು ಮಾಡ್ಬೋದು ಅಂತ ಇಲ್ಲಿ ನೋಡ್ತಿದ್ದೀರಾ. ಬಟನ್ ಹಾಕಿದ್ದಾರೆ, ಹಾಗೆ ಬಟನ್ ಹೋಲ್ ಕೂಡ ಮಾಡಿದ್ದಾರೆ. ಸರಿನಾ? ಓಕೆ ಬನ್ನಿ, ಇವಾಗ ಇನ್ನೊಂದು ಫೀಚರು ನಮ್ಮದು ಮಿಷಿನಲ್ಲಿ ನಾನು ಬಿಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಮೇನ್ ಎಲ್ರಿಗೂ ಅದೇ ಪ್ರಾಬ್ಲಮ್ಮು. ಇವಾಗ ತೋರಿಸ್ಕೊಡ್ತೀನಿ ಅದರಲ್ಲಿ ಏನಂತ. ಬನ್ನಿ ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ನಾನು ಮಿಷಿನಲ್ಲಿ ಏನು ಎಕ್ಸ್ಟ್ರಾ ಫೀಚರು, ಬಟ್ ಅದನ್ನು ಮಾತ್ರ ನಾನು ಮೋಸ್ಟ್ ಲೈಕ್ ಮಾಡ್ತೀನಿ. ನನಗೆ ಈ ನಾರ್ಮಲ್ ಮಿಷಿನಲ್ಲಿ ಅದನ್ನು ಮಾಡಬೇಕಂದ್ರೆ ಬೇಜಾರು. ಇಲ್ಲಿದೆ ನೋಡಿ, ಇದೊಂದು ಇಲ್ಲಿ ಇದು ಕಾಣಿಸ್ತಿದೆ ಗೊತ್ತಾ, ಇಲ್ಲಿ ಸ್ಟಿಕ್ ಟೈಪಲ್ಲಿ ಹಿಂಗೆ ಮೂವ್ ಆಗ್ತಿದೆ ಆ ಕಡೆ ಈ ಕಡೆ ಎಲ್ಲ. ಸೊ ಇದು ಬಂದು ಬಾಬಿನ್ ವೈಂಡರ್ ಅಂತ ಹೇಳಿ. ಆ್ಯಕ್ಚುಲಿ ಈ ಬಾಬಿನ್ ವೈಂಡರ್ ಅಂದರೆ ಥ್ರೆಡ್ನ ಬಾಬಿನಿಗೆ ವೈಂಡ್ ಮಾಡಬೇಕನ್ನೋದೇ ಎಲ್ರಿಗೂ ಕಷ್ಟ. ಸೊ ಈ ಮಿಷಿನಲ್ಲಿ ಆಟೋಮೆಟಿಕ್ ವೈಂಡರ್ ಇದೆ. ಇಲ್ಲಿ ಬಾಬಿನ್ ಹಾಕಿ, ಇಲ್ಲಿ ಥ್ರೆಡ್ ಹಾಕಿ, ಇಲ್ಲಿಂದ ತೆಗೆದು ಇಲ್ಲಿ ಥ್ರೆಡ್ ಜಾಯಿನ್ ಮಾಡಿಬಿಟ್ರೆ ಸಾಕು, ಆಟೋಮೆಟಿಕ್ ವೈಂಡ್ ಆಗುತ್ತೆ. ಸೊ ಇದಂತೂ ನನಗೆ ಹೆವಿ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಮಿಷಿನೇ ನನಗೆ ತುಂಬ ಇಷ್ಟ ಆಗಿದೆ. ಇಷ್ಟೇ ಈ ಮಿಷಿನ್ ಬಗ್ಗೆ ಹೇಳೋದಕ್ಕೆ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಇದನ್ನು ಆನ್ ಮಾಡೋದು ಹೆಂಗೆ, ನೆಕ್ಸ್ಟು ಇದರಿಂದ ಮೀನ್ಸ್ ವರ್ಕ್ ನಾನು ಹೆಂಗೆ ಮಾಡ್ತೀನಿ ಅದನ್ನೆಲ್ಲ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಬೇಕಾದಂಥ ಎಕ್ಸ್ಟ್ರಾ ಪ್ರೆಷರ್ ಫುಡ್ಸ್ ಯಾವ್ದ್ಯಾವ್ದಿದೆ, ಅದರಿಂದ ಏನು ಯೂಸು, ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ನೇಮ್ ಬಂದು ಚಂದು ಗೌಡ 36 ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಹಾಕಿದ್ದೀನಿ. ಹಾಗಾದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಅವ್ರಿಗೂ ಸ್ವಿಂಗ್ ಮೆಷಿನಿಂದ ಏನೇನು ಯೂಸ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಾಗಲಿ. ಇದೇ ಥರ ಮುಂದೆ ಆದಷ್ಟು ವೀಡಿಯೋ ಮಾಡ್ತಿರ್ತೀನಿ. ಇಷ್ಟು ದಿನ ಸ್ಟಾಪ್ ಮಾಡಿದೆ, ಬಟ್ ಇನ್ಮೇಲೆ ಸ್ಟಾಪ್ ಮಾಡಲ್ಲ. ಆ್ಯಕ್ಚುಲಿ ಇನ್ಮೇಲೆ ಮಾಡ್ತಿರ್ತೀನಿ. ಆ್ಯಕ್ಚುಲಿ ಓಲ್ಗೋಸ್ ಮಾಡೋಣ ಅನ್ನೋ ಐಡಿಯಾ ಬಂತು. ಸೊ ಅದನ್ನೇ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ನಂದು ಬಂದು ಫ್ಯಾಷನ್ ಡಿಸೈನಿಂಗ್, ಅದರಿಂದ ಆಲ್ಮೋಸ್ಟ್ ಹೆವಿ ವರ್ಕ್ ಇರುತ್ತೆ. ಬಟ್ ಅದರಲ್ಲೂ ನಾನು ಫ್ರೀ ಮಾಡ್ಕೊಂಡು ನಾನು ಇದನ್ನು ಮಾಡಬೇಕಂದ್ರೆ ಅಫ್ಕೋರ್ಸ್ ಕಷ್ಟ ಆಗುತ್ತೆ. ಬಟ್ ಪರವಾಗಿಲ್ಲ, ಮಾಡೋಣ. ಇಟ್ಸ್ ಓಕೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ. ಎಲ್ಲ ಒಂದೇ ಕಡೆ ಅಂತ ನಿಂತ್ಕೊಂಡ್ರೆ ನಮಗಂತೂ ಆಗೋಲ್ಲಪ್ಪ. ಸರಿ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮರಿಬೇಡಿ. ಏನೇ ಡೌಟ್ಸ್ ಇದೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿ. ಥ್ಯಾಂಕ್ ಯು. ಅಯ್ಯೋ, ಇದೊಂದು ಮರ್ತೋಗಿದ್ದು ಗೈಸ್. ಏನಂದರೆ ಸ್ವಿಂಗ್ ಮಿಷಿನ್ ಅಂತ ಈ ಪೆಟಲ್ ಕೊಟ್ಟಿರ್ತಾರೆ. ಆ್ಯಕ್ಚುಲಿ ಈ ಪೆಟಲ್ನಿ ಫಿಕ್ಸ್ ಮಾಡಿ ಆ್ಯಕ್ಚುಲಿ ಪೆಟ್ಲಿಂಗ್ ಮಾಡ್ತೀವಲ್ಲ ಆ ಥರ ಇದು ಕರೆಂಟ್ದು. ಅಲ್ಲಿ ಸೈಡಲ್ಲಿ 3 ಹೋಲ್ಸ್ ಇದೆ. ಆ ಇದನ್ನು 3 ಹೋಲ್ಸ್ಗೆ ಹಾಕಿ ನೆಕ್ಸ್ಟು ಇದನ್ನು ಸ್ವಿಚ್ ಬೋರ್ಡಿಗೆ ಹಾಕಿ ನೆಕ್ಸ್ಟ್ ಇದನ್ನು ಕಾಲಲ್ಲಿ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು, ಅದು ಸ್ವಿಂಗ್ ಆಗುತ್ತೆ. ಸೊ ಇದೊಂದು ವಿಷಯ ಮರ್ತೋಗಿತ್ತು, ಅದಕ್ಕೆ ಮತ್ತೆ ಈಗ ವೀಡಿಯೋ ಮಾಡಿದೆ. ಥ್ಯಾಂಕ್ ಯು.